ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವೆಲ್ಲ ಇವಾಗ ಬಂದಿರೋದು ಏನು ಕೇಳಿ, ನೀವು ಎಷ್ಟು ಜನ ಇದ್ದೀರಾ ಇವಾಗ? 30-40? ಇಲ್ಲ ಅಲ್ಲ, ಗುಂಡಿ ರೆಡಿ ಇದಾವೆ. ಐ ಥಿಂಕ್ 105 ಗುಂಡಿ ರೆಡಿ ಇದೆ, 105. ಅದರಲ್ಲಿ 10 ಗಿಡಗಳು ಎಂಡೇಂಜರ್ಡ್ ಸ್ಪೀಶೀಸ್ ಅಂತ. ಅಂದರೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕನ್ನಡದಲ್ಲಿ ಅಲ್ಲಿ ಆ ಥರ. ಅಂದರೆ ಇವಾಗ ಗಿಡಗಳು ಯಾರು ಅದನ್ನ ಆಗ್ತಾ ಇಲ್ಲ, ಇರೋ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ, ಗೊತ್ತಲ್ವಾ? ಸೊ ಅದು ನಾವು ಕಳ್ಕೊತಾ ಇದ್ದೀವಿ. ಸೊ ಆ ಥರ 10 ಸ್ಪೀಶೀಸ್ ಹುಡುಕ್ಬಿಟ್ಟು ಇಲ್ಲಿ ತಂದಿಟ್ಟಿದ್ದೀವಿ. ಸೊ ಅದನ್ನು ನಾವು ಎಂಡ್ ಲೈನಲ್ಲಿ ಹಾಕೋದು, ಆ ಲೈನಲ್ಲಿ, ಆಯಿತಾ? ಸೊ ಇವಾಗ ಏನಂದರೆ, ಇವಾಗ ನಮಗೆ ಒಂದು ಇಶ್ಯೂ ಆಯಿತು ಬೆಂಗಳೂರಲ್ಲಿ. ಕಂಟೋನ್ಮೆಂಟ್ 335 ಗಿಡ ಕಟ್ ಮಾಡಬೇಕು ಅಂತ ಪೇಪರೆಲ್ಲ ಬಂತು. ಫಾಲೋ ಮಾಡ್ತಾ ಇದ್ದೀರಾ ನ್ಯೂಸು ಅದಲ್ಲ, ಪೇಪರ್ ಅದಲ್ಲ, ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್ ಅವೆಲ್ಲ ವಿರಾಟ್ ಕೊಹ್ಲಿ ನೋಡಕ್ ಹೋಗ್ತಾರೆ ಸರ್ ಎಲ್ಲರೂ. ಅವತ್ತು ಅಲ್ಲಿ ಲಕ್ಷಾಂತರ ಜನ ಹೋಗಿ ತುಳಿಸ್ಕೊಂಡು ಬಂದ್ರು. ಪರಿಸರದಲ್ಲಿ 200 ಜನ, ಅದು ಪರಿಸರ ದಿನಾನೇ 200 ಜನ ಇರ್ಲಿಲ್ಲ. ಅದಕ್ಕೆ ಮೇಡಮ್ ಫೈಟ್ ಮಾಡಕ್ ಹೋಗಿದ್ದು ಎಲ್ಲರೂ 60 ಏಜ್ ಪ್ಲಸ್ ಅವರೇ ಬರ್ತು. ಯಂಗ್ಸ್ಟರ್ಸ್ ಯಾರು ಹೋಗ್ಬಿಟ್ಟು ಯಾರೋ ಇದಾವೆ ಮರಗಳಿದಾವೆ ಅಂತ ರಿಪೋರ್ಟ್ ಕೊಟ್ಟಿದ್ದಕ್ಕೆ ಅದು 330 ಗಿಡನೂ ಮರಗಳು ಉಳಿತು. ಸೊ ಅದಕ್ಕೆ ಇಲ್ಲಿ ಏನಕ್ಕೆ ಆಗ್ತದೆ ಅಂದ್ರೆ ಫ್ಯೂಚರ್ ಥಾಟ್. ಇವಾಗ ನಿಮ್ಮ ಕಾಲೇಜಲ್ಲೂ ಬರ್ತಾರೆ ಮರ ಕಟ್ ಮಾಡಕ್ಕೆ ಅಂತ. ಅದಕ್ಕೆ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ, ಫ್ಯೂಚರ್ ಥಾಟ್ ಇಟ್ಕೊಂಡ್ಬಿಟ್ಟು ನಾವೆಲ್ಲೇ ಪ್ಲಾಂಟೇಶನ್ ಮಾಡಿದ್ರು, ನಿಮಗೂ ಅಷ್ಟೇ ಮೇಡಮ್, ಎಲ್ಲೇ ಪ್ಲಾಂಟೇಶನ್ ಮಾಡಿದ್ರು ಅಟ್ಲೀಸ್ಟ್ ಒಂದು 5-10 ಎಂಡೇಂಜರ್ಡ್ ಸ್ಪೀಶೀಸ್ ನಾವು ಹಾಕ್ತೀವಿ. ಕರೆಕ್ಟ್. ಅದು ಯಾಕೆ ಅಲ್ಲಿ ಹಾಕ್ತಾ ಇದೀವಿ, ಇಲ್ಲಿ ಬಿಲ್ಡಿಂಗ್ ಬಂದ್ರು ಅದನ್ನ ಟಚ್ ಮಾಡಲ್ಲ. ಅವಾಗ ಏನಾಗುತ್ತಾ, ಇಲ್ಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ನಾವೇನಾರು ಫೈಟ್ ಮಾಡಿದಾಗ ಒಂದು ರಿಪೋರ್ಟ್ ಕೊಟ್ಟಾಗ ಗೌರ್ಮೆಂಟ್ ಅದನ್ನ ಮುಟ್ಟಲ್ಲ. ಸ್ಮಾರ್ಟ್ ಮೂವ್. ಅದಕ್ಕೆ ನಾನು ಸಪೋರ್ಟ್ ಆಗಿ ಮೆಷರ್ಸ್ ಅವ್ರ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್, ಅವ್ರಿಗಿಂತ ನೆಕ್ಸ್ಟ್ ಸ್ಟೆಪ್ ನಾವು. ಅರ್ಥ ಆಯ್ತಾ? ಸೊ ಇವಾಗ ಮಳೆ ಎಲ್ಲ ಗೊತ್ತಲ್ಲ, 43-45 ಡಿಗ್ರೀಸ್ ಟೆಂಪರೇಚರ್ ಅಂದ್ರೆ ಫ್ಯೂಚರ್ ಥಾಟ್. ಇವಾಗ ನಿಮ್ಮ ಕಾಲೇಜಲ್ಲೂ ಬರ್ತಾರೆ ಮರ ಕಟ್ ಮಾಡಕ್ಕೆ ಅಂತ. ಅದಕ್ಕೆ ಇವಾಗ ನಾವೇನ್ ಮಾಡ್ತಾ ಇದೀವಿ, ಫ್ಯೂಚರ್ ಥಾಟ್ ಇಟ್ಕೊಂಡ್ಬಿಟ್ಟು ನಾವೆಲ್ಲೇ ಪ್ಲಾಂಟೇಶನ್ ಮಾಡಿದ್ರು, ನಿಮಗೂ ಅಷ್ಟೇ ಮೇಡಮ್, ಎಲ್ಲೇ ಪ್ಲಾಂಟೇಶನ್ ಮಾಡಿದ್ರು ಅಟ್ಲೀಸ್ಟ್ ಒಂದು 5-10 ಎಂಡೇಂಜರ್ಡ್ ಸ್ಪೀಶೀಸ್ ನಾವು ಹಾಕ್ತೀವಿ. ಅದು ಯಾಕೆ ಅಲ್ಲಿ ಹಾಕ್ತಾ ಇದೀವಿ, ಇಲ್ಲಿ ಬಿಲ್ಡಿಂಗ್ ಬಂದ್ರು ಅದನ್ನ ಟಚ್ ಮಾಡಲ್ಲ. ಅವಾಗ ಏನಾಗುತ್ತೆ, ಈ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ನಾವೇನಾದ್ರು ಫೈಟ್ ಮಾಡಿದಾಗ ಒಂದು ರಿಪೋರ್ಟ್ ಕೊಟ್ಟಾಗ ಗೌರ್ಮೆಂಟ್ ಅದನ್ನ ಮುಟ್ಟಲ್ಲ. ಸ್ಮಾರ್ಟ್ ಮೂವ್. ಅದಕ್ಕೆ ನಾನು ಅದು ಸಪೋರ್ಟ್ ಆಗಿ ಅವ್ರು ಸ್ವಲ್ಪ ನೆಕ್ಸ್ಟ್ ಸ್ಟೆಪ್, ನಾವು. ಅರ್ಥ ಆಯ್ತಾ? ಸೊ ಇವಾಗ ಮಳೆ ಎಲ್ಲ ಗೊತ್ತಲ್ಲ ಎಷ್ಟು ವಿಪರೀತ ಆಗ್ತಾ ಇದೆ, ಕ್ಲೈಮೇಟ್ ಕ್ರೈಸಿಸ್ ಎಲ್ಲ. ಬೆಂಗಳೂರಲ್ಲಿ ನಿಮಗೆ ಕೂಲ್ ಫೀಲಿಂಗ್ ಆಗ್ತಾ ಇದೆ, ಬಟ್ ಔಟ್ಸೈಡ್ ಬ್ಯಾಂಗ್ಳೂರ್ ಬೇರೆ ಸ್ಟೇಟ್ಸಲ್ಲೆಲ್ಲ 43-45 ಡಿಗ್ರೀಸ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಸೊ ಇಟ್ ಇಸ್ ಅಫೆಕ್ಟಿಂಗ್ ಅವರ್ ಲೈಫ್. ಸೊ ಇವಾಗ ಎಲ್ಲ ಕಡೆ ಫಸ್ಟ್ ಮರ ಕಟ್ ಮಾಡೋದನ್ನ ನಾವು ಸ್ಟಾಪ್ ಮಾಡಬೇಕು, ನಿಲ್ಲಿಸ್ಬೇಕು. ಇಂಥ ಜಾಗ ಹುಡುಕಿ ನಮ್ಮ ಟ್ರೆಡಿಷ್ನಲ್ 10 ಫೀಟಲ್ಲಿ ನಾವು ಮರಗಳನ್ನು ಎಷ್ಟಾಗುತ್ತೆ ಅಷ್ಟು ಹಾಕ್ಬೇಕು. ಮತ್ತು ನಾವಿಲ್ಲಿ ಯಾವುದೇ ಫಾರಿನ್ ಗಿಡಗಳು ಹಾಕಿಲ್ಲ, ಎಲ್ಲ ದೇಸಿ ಗಿಡಗಳು. ಒಂದು 5 ದೇಸಿ ಮರಗಳ ಹೆಸರು ಹೇಳಿ, ಒಂದು 5 ದೇಸಿ ಮರಗಳ ಹೆಸರು ಹೇಳಿ. ವೆರಿ ಗುಡ್. ಬೇವಿನ ಮರ, ಆಲದ ಮರ, ಆಮೇಲೆ ಹತ್ತಿ ಎಲ್ಲ 5 ಸ್ಪೀಶೀಸ್. ಇನ್ನೊಂದು ಅದಾಯ್ತು. ನಿಮ್ ಪರಿಸರಲ್ಲೇನೆ ಇದೆ. ಹತ್ತಿ, ಆಲ, ಯಾವ ನಿಮ್ದೆಲ್ಲ ಬೇವು, ಹೇಳಿಲ್ಲ. ಅಲ್ಲ ಹಾಕಿದ್ರೆ ಹಲಸು, ಹಲಸು ಅಳಿಸ್ತೀರಲ್ವಾ ನೋಡಿ, ನಿಮಗೆ ಕನೆಕ್ಷನ್ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಸರ್ ಇವಾಗ ಈ 100 ಇಯರ್ಸ್ ಅಲ್ಲಿ 70% ಜನಗಳಿಗೆ ಪ್ರಕೃತಿ ಜೊತೆ ಕನೆಕ್ಷನ್ ಕಟ್ ಆಗಿದೆ. ನೀವೇ ಎಕ್ಸಾಂಪಲ್. ಇದ್ರಲ್ಲೂ ಆಸಕ್ತಿ ವಹಿಸ್ಬೇಕು ನೀವುಗಳು. ಯಾಕಂದ್ರೆ ಫ್ಯೂಚರ್ ನಿಮ್ದು, ಭೂಮಿ ಒಂದೇ ಇರೋದು, ಫ್ಯೂಚರು ನಿಮ್ದು. ನೀವು ಎಲ್ಲ ಮೆಕ್ಯಾನಿಕಲ್ ಇದ್ರಲ್ಲಿ ವರ್ಕ್ ಮಾಡ್ತಾ ಇದೀರಾ, ಹೀಟ್ ಜಾಸ್ತಿ ಆದ್ರೆ ನೀವು ಅಲ್ಲಿ ವರ್ಕ್ ಮಾಡಕ್ ಆಗಲ್ಲ. ಸೊ ಜಾಬ್ಸ್ ಹೋಗ್ತವೆ, ಎಲ್ಲ ಹೋಗುತ್ತೆ. 5-10 ಇಯರ್ಸ್ ಅಲ್ಲಿ ಪ್ರಪಂಚ ಚೇಂಜ್ ಆಗುತ್ತೆ. ಸೊ ಅಟ್ಲೀಸ್ಟ್ ಆಲ್ರೆಡಿ ಬರಬೇಕು. ಇದು ಬಿಟ್ರೆ ಇನ್ನು ಗತಿ ಇಲ್ಲ. ಕೃಷಿ ಬಿಟ್ರೆ, ಕೃಷಿನೇ, ಮೀನು ಬಿಟ್ರೆ ಎಲ್ಲಾರು ಪೋಸ್ಟ್ ಎಲ್ಲಾರು ಕೃಷಿಗೆ ಬರ್ತಾರೆ. ಇರೋ ಜಮೀನ ಉಳಿಸ್ಕೊಳ್ಳಿ, ರೆಡಿ ಆಗಿ ಅಗ್ರಿಕಲ್ಚರ್ ಮಾಡಕ್ಕೆ ನಗ್ತಾ ಇದಾರೆ, ಆಯ್ತಾ? ಸೊ ಇವಾಗ ನಮ್ಮ ಹತ್ರ ಇಲ್ಲಿ 10 ಎಂಡೇಂಜರ್ಡ್ ಸ್ಪೀಶೀಸ್ ಗಿಡಗಳಿದೆ. ನೆಕ್ಸ್ಟ್ ನಾವು ರಾಶಿವನ, ನಕ್ಷತ್ರವನ, ನವಗ್ರಹವನ. ಎಷ್ಟು ರಾಶಿಗಳಿದಾವೆ? ಓಕೆ, ಎಷ್ಟು ನವಗ್ರಹಗಳು ನೀವೇ ಹೇಳ್ಬಿಟ್ರಿ. ಆರ್ಮಗನಿಗೆ ಎಷ್ಟು ಮುಖ ಅಂದ್ರೆ ಗೊತ್ತಿರಲ್ಲ ಜನಕ್ಕೆ. ಅಸ್ಟ್ರಾಲಜಿ ಬರುತ್ತಾ? 12 ರಾಶಿಗಳು. ಒಂದು ರಾಶಿಯಲ್ಲಿ ಎಷ್ಟು ನಕ್ಷತ್ರ ಇರುತ್ತೆ?
ಯಾವ್ದು ಇಲ್ಲಿ ಇರ್ಬೇಕು 9. ಓಕೆ, ಅರ್ಥ ಆಯ್ತಾ? ಸೊ ಇವಾಗ ಏನಾಯ್ತು, ಹಳೆ ಕಾಲದಲ್ಲೆಲ್ಲ ನಮ್ಮ ಸೆಲೆಸ್ಟಿಯಲ್ ಯೂನಿವರ್ಸ್ ಅಲ್ಲಿ ಪ್ಲಾನೆಟ್ಸ್ ಇದೆ, ನಕ್ಷತ್ರಗಳಿದೆ ಅಲ್ವಾ, ಅದು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಬ್ರಹ್ಮಾಂಡ ಪಿಂಡಾಂಡ ಒಳಗಡೆನೂ ನಿಮಗೆ ಇನ್ಫ್ಲೂಯೆನ್ಸ್ ಇದೆ. ಪಂಚಭೂತಗಳಿದಾವ, ಸ್ಕಿನ್ ಪಂಚಭೂತನ ಒನ್ ಆಫ್ ದ ಎಲಿಮೆಂಟ್, ಕಣ್ಣೀರು ಒನ್ ಆಫ್ ದ ವಾಟರ್. ಸೊ ಎಲ್ಲ ಎಲಿಮೆಂಟ್ಸ್ ಪಂಚಭೂತಗಳು ಮತ್ತೆ ನಕ್ಷತ್ರ ಎಲ್ಲ ನಮ್ಮ ಒಳಗಡೆ ಏನಿದೆ ಪಿಂಡಾಂಡ ಒಳಗಡೆ, ಅದೇ ಆಚೆ ಇದೆ ಆಯ್ತಾ. ಸೊ ಏನ್ ಮಾಡಿದ್ರು ಹಳೆ ಕಾಲದಲ್ಲೆಲ್ಲ ಬುದ್ಧಿವಂತರು, ಅವರು ಒಂದು ಬೆಟ್ಟನ ಉಳಿಸ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ರು, ಒಂದು ಗುಡಿ ಮಾಡ್ತಾ ಇದ್ರು, ಒಂದು ಟೆಂಪಲ್ ಮಾಡ್ತಾ ಇದ್ರು. ಒಂದು ಬೆಟ್ಟ ಉಳಿಸ್ಬೇಕಂದ್ರೆ ದೇವಸ್ಥಾನ ಕಟ್ಸ್ತಾ ಇದ್ರು. ಇವಾಗ ಚಾಮುಂಡೇಶ್ವರಿ ಬೆಟ್ಟ, ಯಾರ ಬೆಟ್ಟ ಮುಟ್ಟಕ್ಕಾಗುತ್ತಾ? ಯಾಕಂದ್ರೆ ಅಲ್ಲಿ ದೇವಸ್ಥಾನ ಇದೆ. ಸೊ ಇನ್ನೊಂದು ಅಜೆಂಡಾ ಏನಂದ್ರೆ ಬೆಟ್ಟ ಉಳಿಸ್ಬೇಕು, ಕಾಡು ಉಳಿಸ್ಬೇಕು ಅಂದ್ರೆ ಅಲ್ಲೊಂದು ದೇವಸ್ಥಾನ ಇರ್ಬೇಕು ಸರ್, ಕಟ್ಸ್ಬಿಡ್ಬೇಕು. ಇಲ್ಲೇ ಯಾವ್ದೋ ಯಲಂಕದಲ್ಲಿ ಹಂಗೆ ಆಯ್ತು, MLA ಯಾವುದೋ ಒಂದು ಜಾಗದಲ್ಲಿ ಅದೇನೋ ಅಕ್ವೈರ್ ಮಾಡಕ್ ಹೋದ್ರು, ಅದು ರಾತ್ರಿ ಅವ್ರು ಹೋಗ್ಬಿಟ್ಟು ಒಂದು ಗುಡಿ ಹಾಕ್ಬಿಟ್ರಂತೆ, MLA ಕಟ್ಸ್ಬಿಟ್ಟು ಇನಾಗ್ರೇಷನ್ ಮಾಡಿದ್ರು. ಸೊ ಆ ಜಮೀನು ಉಳ್ಕೊಂತು, ಚಿಕ್ಕದು ಕಟ್ಬಿಟ್ಟು ಅದು ಒಂದು ಬಿಸ್ನೆಸ್ ಆಗ್ಬಿಡುತ್ತೆ ಸರಿನಾ. ಸೊ ಆ ತರ ಇಲ್ಲಿ ರಾಶಿವನಕ್ಕೆ ನಮ್ಮ ಹತ್ರ ಇಷ್ಟು 12 ಗಿಡಗಳಿದೆ, ನಕ್ಷತ್ರಕ್ಕೆ 27, ನವಗ್ರಹಕ್ಕೆ 9. ಸೊ 53 ಗಿಡ ಅದೇ ಇದೆ ಆಯ್ತಾ. ಸೊ ಅದೆಲ್ಲ ಎಂತ ಗಿಡಗಳು, ಎಲ್ಲ ರೇರ್ ಸ್ಪೀಶೀಸ್, ಆಮೇಲೆ ಎಲ್ಲ ಔಷಧೀಯ ಗುಣಗಳು. ಸೊ ಅದರಲ್ಲೆಲ್ಲ ನಿಮಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇರುತ್ತೆ. ಮತ್ತೆ ಅದೆಲ್ಲ ಏರ್ ಪ್ಯೂರಿಫೈಯರ್ಸ್. ಒಂದು ಸರಸ್ವತಿ ವನ ಅಂತ ಒಂದು 3 ಗಿಡ ಇದೆ. ಸೊ ಅದ್ರಲ್ಲಿ ಬರುವ ಕೆಮಿಕಲ್ಸ್ ಮತ್ತೆ ಅದ್ರಲ್ಲಿ ಬರುವ ವೈಬ್ರೇಷನ್ಸ್ ನಿಮ್ಮ ಬ್ರೈನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ಆ ತರ ನಮ್ಮ ಗಿಡಗಳು ಕೂಡ ತುಂಬಾ ದೇ ಹ್ಯಾವ್ ಲಾಟ್ ಆಫ್ ಪವರ್ಸ್. ವೈಜ್ಞಾನಿಕವಾಗಿ ಸೈಂಟಿಫಿಕ್ ವೈಬ್ರೇಷನ್ಸ್ ಗಿಡಗಳು ಕೂಡ ಕೆಮಿಕಲ್ ರಿಲೀಸ್ ಮಾಡುತ್ತೆ ಆಯ್ತಾ. ಸೊ ಅರಳಿ ಮರ ಅಂತ ಯಾರೋ ಹೇಳಿದ್ರು, ಅದು ಏನೋ ಪರ್ ಡೇ 5000 ಲೀಟರ್ಸ್ ಆಫ್ ಆಕ್ಸಿಜನ್ ಅದು ಕೊಡುತ್ತೆ ಅಂತ. ಮತ್ತೆ ಮಳೆ ಬರಕ್ಕೆ ಏನ್ ಇಂಪಾರ್ಟೆಂಟು, ನೀವಾ? ನಾವು ಬಾಬಾ ಅಂತ ಅಂದ್ರೆ ಕ್ಲೌಡ್ಸ್ ಬರುತ್ತಾ? ಇಲ್ಲ. ಕ್ಲೌಡ್ಸ್ ಫಾರ್ಮೇಶನ್ಗೆ ಯಾರು ಇಂಪಾರ್ಟೆಂಟ್? ಫಾರೆಸ್ಟ್ ಗಿಡ ಮರಗಳು ಕರೆದ್ರೆ ಮಾತ್ರ ಕ್ಲೌಡ್ಸ್ ಬರೋದು, ನಾವು ಕರೆದ್ರೆ ಯಾವ ಕ್ಲೌಡ್ಸ್ ಬರಲ್ಲ. ಓಕೆ, ಸೊ ಅದಕ್ಕೆ ಇವಾಗ ಎಲ್ಲ ಅದಕ್ಕೆ ಇದು ಶ್ರೀದೇವಿಕಾ ವನ ಅಂತ ಆಗುತ್ತೆ. ಓಕೆ, ಸೊ ಮತ್ತೆ ಹಣ್ಣಿನ ಗಿಡಗಳಿದೆ. ಹಣ್ಣಿನ ಗಿಡಗಳದ್ದು 5 ಹಣ್ಣಿನ ಗಿಡಗಳ ಹೆಸರು ಹೇಳಿ. ಮಾವು, ಆಮೇಲೆ ಹಲಸು, ಆಮೇಲೆ ಚಳ್ಳಕಾಯಿ, ಆಮೇಲೆ ಈ ಕಡೆ ಬನ್ನಿ, ಮುಂದೆ ಬನ್ನಿ, ಇನ್ನೊಂದಷ್ಟು ಜನ ಮುಂದೆ ಬನ್ನಿ. ಹೇಳೇನು? ಆಮೇಲೆ ಬೇಕಿಲ್ಲ, ಬನ್ನಿ ಮುಂದೆ ಬಂದ್ರ ಹೇಳಿ, 4 ಬನ್ನಿ, ಕೇಳಿಸಲ್ಲ, ಇಲ್ಲಿ ಬನ್ನಿ, ಹೇಳ್ರಿ ಎಷ್ಟೊಂದಿದೆ ಬನ್ನಿ. ಸಪೋರ್ಟ್. ಆಮೇಲೆ ಹಿಂದೆ ನಿಂತ್ಕೊಳಕ್ ಬೇಕಿಲ್ಲ, ಮಾತಾಡ. ತೆಂಗಿನ ಮರ. ಓಕೆ, ಚೆಲ್ಲಿ ಹಣ್ಣು ಕೇಳಿದಿರಾ? ಚೆಲ್ಲೆ ಹಣ್ಣು ಗಮ್ ಗಮ್ ಆಗಿರುತ್ತೆ ನೋಡಿ, ಅದು ಇದೆ. ಚೆಲ್ಲೆ ಹಣ್ಣಿನ ಮರನೂ ಇದೆ ಇಲ್ಲಿ. ಇವಾಗ ಯಾರು ಆಗ್ತಾ ಇಲ್ಲ, ಅದು ಕೂಡ ಉಪ್ಪಿನಕಾಯಿ ಮಾಡೋದು ತಾನೇ ಮೇಡಮ್? ಸೊ ಅದು ಗಮ್ ಗಮ್ ಇರುತ್ತೆ ನೋಡಿ. ಪಕ್ಷಿಗಳು ತುಂಬಾ ಇಷ್ಟ. ಆಮೇಲೆ ಇನ್ನೇನಿದೆ? ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಬಟರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಇನ್ಯಾವ್ದಿದೆ? ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ತಿಂದಿದ್ದೀರಾ? ಪನ್ನೀರು, ಮತ್ತೆ ನೋಡಿ ನಾಯಿನೇ ಇದೆ. ಇದು ಬಟರ್ ಫ್ರೂಟ್, ಕಿವಿ ಫ್ರೂಟ್, ಆಮೇಲೆ ಚೆರಿ, ಆಮೇಲೆ ಪ್ಯಾಷನ್ ಫ್ರೂಟ್ ಇದೆ. ಸೊ ಹಣ್ಣಿನ ಗಿಡಗಳೆಲ್ಲ ಇದೆ. ಸೊ ಹಣ್ಣಿನ ಗಿಡಗಳಿಂದ ಯಾರಿಗೆ ಲಾಭ? ಓಕೆ, ನಿಮಗೂ ಲಾಭ. ಒಳ್ಳೆ ಪಾಯಿಂಟ್. ಆಮೇಲೆ ಒಳ್ಳೆ ಪಾಯಿಂಟ್. ಆಮೇಲೆ ಪಕ್ಷಿಗಳಿಗೆ ಲಾಭ. ಆಮೇಲೆ ಮಾತಾಡ್ತಾ ಇದಾರೆ, ಮುಂದೆ ಬನ್ನಿ. ಗುಡ್. ನಿಮ್ಗೆ ಲಾಭ ಅಂದ್ರೆ ನೀರಾಗ ಚೆನ್ನಾಗಿ ಬೆಳೆಸ್ಬೇಕು. ಆಮೇಲೆ ಇನ್ಯಾರಿಗೆ ಲಾಭ? ಈ ಭೂಮಿಗೆ ಲಾಭ. ಹೆಂಗ್ ಭೂಮಿಗೆ ಲಾಭ? ಇವಕ್ಕಿಂದಲೇ ಅದು ಬಿದ್ರೆ ಭೂಮಿಯ ನ್ಯೂಟ್ರಿಷನ್ ಕ್ವಾಲಿಟಿನ ಅದು ಇಂಪ್ರೂವ್ ಮಾಡೋದು. ಸೊ ಭೂಮಿಗೆ ನ್ಯೂಟ್ರಿಷನ್ ಸಿಗೋದು ಎಲೆಗಳಿಂದ ಮತ್ತೆ ಹಣ್ಣು, ಕಾಯಿ, ಟ್ರೀಸ್, ಆಲ್ ಪಾರ್ಟ್. ಓಕೆನಾ? ಸೊ ಇವತ್ತು ಹಣ್ಣಿನ ಗಿಡಗಳು ಇದೆ. ಓಕೆ ಸರ್, ಇವಾಗ ಅಡಾಪ್ಷನ್ ಬಗ್ಗೆ ಹೇಳ್ಬಿಡಿ ಸರ್. ಓಕೆ, ಹೇಳಿದ್ದೀರಾ? ಒಂದೊಂದು ಸ್ಟೂಡೆಂಟ್ಸ್ ಯಾರ್ಯಾರು ಗಿಡಗಳನ್ನ ಈಗ ನೆಡ್ತೀವೋ ಅವ್ರದ್ದು ಲಿಸ್ಟ್ ಮಾಡ್ಕೊಂತೀವಿ. ನಮ್ಮ ನಮ್ಮ ವಾಲಂಟಿಯರ್ ಇದಾರೆ ವಂದನ ಅಂತ, ಅವರು ಪ್ರತಿಯೊಬ್ಬರ ಹತ್ರನೂ ಬಂದು ನಿಮ್ಮ ಹೆಸರು, ಫೋನ್ ನಂಬರ್ಸ್ ಕಲೆಕ್ಟ್ ಮಾಡ್ಕೊಂತಾರೆ. ಆಯ್ತಾ? ನೀವು ಯಾವ ಗಿಡ ಎಲ್ಲಿ ನೆಡ್ತಿದ್ದೀರ ಅಂತ ನಿಮ್ಗೆ ಜ್ಞಾಪಕ ಇರಬೇಕು. ಆಯ್ತಾ? ಅದನ್ನ ನೀವು ಈ 2 ವರ್ಷಗಳು ನಿಮ್ದು ಇರೋಂಥದ್ದು ITI ಮುಗಿಯಂಥದ್ದು 2 ವರ್ಷಗಳು ಅಲ್ವಾ? 1 ವರ್ಷದವ್ರು ಯಾರನ್ನ ಇದ್ದೀರಾ? 1 ವರ್ಷ ಕಡಿಮೆ ಇರ್ತೀರಾ, 2 ವರ್ಷದವ್ರು ಜಾಸ್ತಿ ಇರ್ತೀರಾ. ಆಯ್ತಾ? 2 ವರ್ಷದವರು ಕಡ್ಡಾಯವಾಗಿ 2 ವರ್ಷ ನೀವು ಮೇಂಟೈನ್ ಮಾಡಬೇಕು. ಆಯ್ತಾ? ಪ್ರತಿ ತಿಂಗಳು ನಾವು ಬರ್ತೀವಿ, ಗಿಡ ನೋಡ್ತೀವಿ, ನಿಮ್ಮನ್ನ ಮಾತಾಡಿಸ್ತೀವಿ. ಯಾರು ಚೆನ್ನಾಗಿ ಗಿಡ ನೆಟ್ಟಿದಾರೋ, ನೀವು ಈಗ ನಾವು
ಫೇರ್ವೆಲ್ ನಿಮ್ಮನ್ನ ಕರಿತಿದೀವಲ್ಲ, ಈಗ ಹೆಂಗ್ ಮಾಡಿದೀವೋ ನಿಮ್ಮನ್ನ ಕಳಿಸ್ಬೇಕಾದ್ರೂ ಹಂಗೇನೆ ಕರೆದು ಗ್ಯಾದರಿಂಗ್ ಮಾಡಿ ನಿಮ್ ಗಿಡ ಎಷ್ಟು ಚೆನ್ನಾಗಿ ಬೆಳೆಸಿದೀರಾ ಅಂತ ಹೇಳಿ ನಿಮ್ಗೆ ಅವತ್ತೊಂದು ಚಿಕ್ಕ ಉಡುಗೊರೆ ಕೊಟ್ಟು ಕಳಿಸ್ತೀವಿ. ಬೆಳೆಸೋದು ಅಂದ್ರೆ ಸೆಲ್ಫಿ ತಗೊಳೋದಲ್ಲ, ಹಾ, ನೀವು ನೀರ್ ಹಾಕ್ಬೇಕು, ಪಾತಿ ಮಾಡ್ಬೇಕು. ಹಾ ಎಕ್ಸ್ಟ್ರಾ ಒಂದು ಬಾಟ್ಲು ನೀರು ಇಟ್ಕೊಂಡ್ ಬನ್ನಿ ಬೇಸಿಗೆಯಲ್ಲಿ, ಅಲ್ಲೇ ನೀವು ಗಿಡ ಬರೀ 2 ವರ್ಷ ನೋಡ್ಕೊಂಡ್ರೆ ಸಾಕಪ್ಪ ಗಿಡಗಳು. ಆಮೇಲೆ ನಿಮ್ಗೆ 2 ಬೇಸಿಗೆ ಕಳೆದ್ಬಿಟ್ರೆ ಆಮೇಲೆ ಹೋಗುವಾಗ ಅದ್ರ ಬೇರೆ ಪಾಡಿಗೆ ಒಂದು ಅದೇ ಜೀವನ ಮಾಡ್ಬಿಡುತ್ತೆ. ಎಷ್ಟೊಂದ್ ಜನಕ್ಕೆ ಮರಗಳು ಹೆಸರು ಹೇಳಕ್ಕೆ ಆಗ್ಲಿಲ್ಲ. ನಮ್ಮ ಮನೆಯಲ್ಲಿ ನಾವು ಬೆಳಗ್ಗೆ ಬಿಟ್ಟಾಗ ಮತ್ತೆ ಸಂಜೆ ಹೋದಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಮಾತಾಡಿಸ್ತಾರೆ. ಎಷ್ಟೇ ಟೈಮ್ ಆಗಿರ್ಲಿ, ಎಷ್ಟೊತ್ತಾಗಿರ್ಲಿ ಮಾತಾಡಿಸ್ತಾರೆ. ಅಥವಾ ಇವತ್ತಾಗ್ಲಿಲ್ಲ, ಅಪ್ಪ ಬರೋದ್ ಲೇಟ್ ಆಯ್ತು ಅಂದ್ರೆ ಬೆಳಗ್ಗೆ ಎದ್ದು ಮಗನ್ ಕೇಳ್ತಾರೆ, ಹೆಂಗಿದಾನಪ್ಪ, ಬಂದ್ ಮಲಗಿದಾನ, ಎಷ್ಟೊತ್ತು ಮಲಗ್ದ, ಏನು ಎತ್ತ ಅಂತ. ಅದೇ ರೀತಿ ನಾವುನು ಕಾಲೇಜ್ಗೆ 6 ದಿನ ಬರ್ತೀವಿ ಅಥವಾ 5 ದಿನ ಬರ್ತೀವಿ. ಬಂದಾಗ ನಮ್ಮ ಗಿಡ ಇದೆಯಾ ಚೆನ್ನಾಗಿ, ನಾವು ತಿಂಡಿ ತಿಂದಿದೀವ, ತಿಂಡಿ ತಿಂದಿದ್ ನೀರನ್ನ ತಗೊಂಡೋಗಿ ಅದ್ರಲ್ಲಿ ಹಾಕಿ, ನೀರು ಮನೆಗೆ ಹೋಗ್ಬೇಕಾದ್ರೆ ಇನ್ನ ಕ್ಯಾನಲ್ಲಿ ಇರುತ್ತೆ, ಅದನ್ನ ತಗೊಂಬಂದು ನಿಮ್ ಗಿಡಕ್ಕೆ ಹಾಕಿ. ಈ ರೀತಿ ನೀವು ಆ ಗಿಡಗಳನ್ನ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಯಾವ ರೀತಿ ನಿಮ್ಮನ್ನ ಮಾತಾಡಿಸ್ತಾ ಇರ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೋ ಅದೇ ರೀತಿ ನಮ್ಮ ಗಿಡಗಳಿಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಅವಾಗ ಮಾತ್ರ ಅದು ಗ್ರೋತ್ ಆಗತ್ತೆ. ನೀವು ಕಾಲೇಜ್ಗೆ ಕಡಿಮೆ ಬರೋದಾದ್ರೆ ಆ ಗಿಡ ಒಣಗ್ತಾ ಇರುತ್ತೆ. ಆಯ್ತಾ? ಇದು ನಿಮ್ಮ ಬೆಳವಣಿಗೆ ಹೆಂಗಿರುತ್ತೋ ಹಂಗೇನೆ ಅದ್ರ ಬೆಳವಣಿಗೆನೆ ಇರುತ್ತೆ. ಇದು ನೀವು ಒಂದು ವಾಟರ್ ಬಾಟ್ಲ್ ಕಟ್ಬಿಟ್ಟು ಡ್ರಿಪ್ ತರನು ಮಾಡ್ಬೋದು. ನಿಮ್ ಕ್ರಿಯೇಟಿವಿಟಿ. ಬಟ್ ಒಬ್ಬೊಬ್ರಿಗೆ ಒಂದೊಂದು ಗಿಡ ನೀವು ಅಡಾಪ್ಷನ್ ಮಾಡ್ಕೋಬೇಕು ಇವತ್ತು. ಆಮೇಲೆ ಕಳೆ ಕೀಳ್ಬೇಕು. ಎಷ್ಟು ನಿಮಿಷ ಕೆಲಸ ಇದು? ನೀರಾಕಕ್ಕೆ ಎಷ್ಟು ನಿಮಿಷ ಬೇಕು? 1 ಸೆಕೆಂಡ್ ಸಾಕು. ಹಾ, 1 ಸೆಕೆಂಡ್. ಅಲ್ಲಿಂದ ನಡ್ಕೊಂಡ್ ಬರಕ್ಕೆ 5 ನಿಮಿಷ. ಕಳೆ ಕೀಳಕ್ಕೆ ಗಿಡ ಸುತ್ತ 10 ನಿಮಿಷ ಬೇಕು. ಸೊ ನೀವೇ ಹೇಳ್ಬಿಟ್ರಿ. ಮತ್ತೆ ನಾವೇನ್ ಡೈಲಿ ಮಾಡಿ ಅಂತ ಕೇಳ್ತೀರ? ವಾರಕ್ಕೆ ಒಂದ್ಸರಿ ಮಾಡಿದ್ರೆ ಸಾಕು. 3 ಟೈಮ್ಸ್ ಮ್ಯಾಕ್ಸಿಮಮ್, ಮಿನಿಮಮ್ 1 ಟೈಮ್, ಮೀಡಿಯಮ್ ಮಾಡಕ್ಕಾಗುತ್ತಾ? ನೋಡಿ ಸರ್, ಅವ್ರ ಹುಡುಗ ಹೇಳ್ತಾರೆ, ಮಾಡ್ತಾರೆ. ವೆರಿ ಗುಡ್. ಯಾರ ಗಿಡ ಚೆನ್ನಾಗಿ ಬರುತ್ತೆ ಅವ್ರಿಗೇನೋ ಒಂದು 3 ಪ್ರೈಸಸ್ ಕೊಡೋಣ ಸರ್. ಎಲ್ರದ್ದು ಅಲ್ಲಿ ಶುರು ಮಾಡದ ಅಲ್ಲ, ಅದು ಕೊನೆಗೆ ಮಾತಾಡೋಣ. ಕೊನೆಯಲ್ಲಿ ಮಾತಾಡೋಣ, ಕೆಲಸ ಶುರು ಮಾಡೋಣ. ಅಲ್ಲ, ಕಲ್ಪನಾ ಅವ್ರೆ, ಈಗ ಗಿಡ ಹಚ್ಚಿಬಿಡೋಣ, ಅದಾದ್ಮೇಲೆ ಮತ್ತೆ